ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ವುಮೆನ್ಸ್ ಏಷ್ಯಾ ಕಪ್ ಶುರು ಆಗಿದೆ ಗುರು. ಶುರುವಾಗಿ ಆಲೆ ಫೈನಲ್ ಹಂತಕ್ಕೂ ತಲುಪಿಟ್ಟಿದೆ. ಯಾಕೆಂದ್ರೆ ನಿನ್ನೆ ತಾನೇ ನಡೆದಿರೋ ಮ್ಯಾಚ್ ಅಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾ ಎಂತ ಮ್ಯಾಚ್ ಆಡಿದ್ದಾರೆ ಅಂತಂದ್ರೆ ನಿಜ ನಮ್ಮ ಹುಡುಗಿಯರು ಕೂಡ ಯಾವುದೇ ಹುಡುಗರಿಗೂ ಕಡಿಮೆ ಇಲ್ದಂಗೆ ಆಡ್ತಾ ಇದ್ದಾರೆ ಗುರು. ನಮ್ಮ ಹುಡುಗಿರ ತಮಾಷೆನ ಗುರು ಅನ್ನೋ ತರ ಆಡಿದ್ದಾರೆ. ಯಾಕಂದ್ರೆ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಇಂಡಿಯಾ ಯಾವ ತರ ಮೆನ್ಸ್ ಡಾಮಿನೇಟ್ ಮಾಡಿದ್ರು, ಒಂದೇ ಒಂದು ಮ್ಯಾಚ್ ಸೋಲ್ದಂಗೆ ಹೆಂಗೆ ಕಪ್ ಗೆದ್ರು ಅದೇ ರೂಟ್ ಅದೇ ಫಾರ್ಮ್ ಅಲ್ಲಿ ವುಮೆನ್ಸ್ ಕೂಡ ಏಷ್ಯಾ ಕಪ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಇದುವರೆಗೂ ಒಂದು ಮ್ಯಾಚ್ ಆಡ್ದಂಗೆ ಸೆಮಿಫೈನಲ್ ನ ಕ್ರಾಸ್ ಮಾಡಿ ಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಗುರು. ನೆನ್ನೆ ನಡೆದಿರೋ ಮ್ಯಾಚ್ ಅಲ್ಲಿ ಬಾಂಗ್ಲಾನ ಯಾವ ತರ ಬೆಂಡೆತ್ತಿದ್ದಾರೆ ಅಂತಂದ್ರೆ ಭಯಂಕರವಾಗಿ ಬೆಂಡೆತ್ತಿದ್ದಾರೆ. ಯಾಕಂದ್ರೆ ಬಾಂಗ್ಲಾದೇಶದವರು ಜಸ್ಟ್ 81ಕ್ಕೆ ಆಲ್ ಔಟ್ ಆಗಿದ್ರೆ ಅಂದ್ರೆ ಅಂತ ಪರ್ಫಾರ್ಮೆನ್ಸ್, ಅಂತ ಬೆಂಕಿ ತರ ಬೌಲಿಂಗ್ ಹಾಕಿದ್ರು ಇಂಡಿಯಾದಲ್ಲಿ. ಎಂತ ಭಯಂಕರ ಬೌಲಿಂಗ್ ಅಂದ್ರೆ ಸಾಕಾದ್ರು. ರೇಣುಕಾ ಸಿಂಗ್ ಅಂತೂ ಬಡ್ದು ಬಾಯಿ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಲಾಸ್ಟ್ ಓವರ್ ಬೆಂಕಿ ಬೌಲಿಂಗ್ ಗುರು ರಾಧಾ ಅವ್ರು ಮಾಡಿದ್ರು. ಮೈಡನ್ ವಿಕೆಟ್ ಓವರ್ ಅಂತಂದ್ರೆ ತಮಾಷೆ ಕೂತ್ರು. ಒಂಥರ ಬುಮ್ರಾ ಅವ್ರ ಸ್ಪೆಲ್ ಯಾವ ತರ ಬರುತ್ತೋ ಅದೇ ತರ ರಾಧಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಒಂದ್ ಕಡೆ ಬಾಂಗ್ಲಾ ಅವರು ತತ್ರಿಸೋಗ್ಬಿಟ್ಟು ಬರೀ ಎಲ್ಲರೂ 5, 6, 4, 3, 2 ಈ ತರ ರನ್ ನೋಡಿದ್ರೆ ನಮ್ಮ ಇಂಡಿಯನ್ ಜೋಡಿ ಶುರು ಆಯ್ತು ನೋಡು. ಇದೊಂಥರ ಓಪನ್ ಪೇರ್ ಯಾವ ತರ ಅಂದ್ರೆ ಹಳೇದು ಗಂಗೂಲಿ ಮತ್ತೆ ಸೆಹ್ವಾಗ್ ಓಪನಿಂಗ್ ಬರ್ತದಲ್ಲ, ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಆ ತರ. ಸ್ಮೃತಿ ಮಂದಾಣ ಮತ್ತೆ ಶಫಾಲಿ ವರ್ಮಾ ಎಂತ ಬ್ಯಾಟಿಂಗ್ ಆಡಿದ್ದಾರೆ ಅಂದ್ರೆ ಇವತ್ತು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸ್ಮೃತಿ ಮಂದಾಣ ಅಂದ್ರೆ ಲೀಡರ್ 55 ರನ್ 39 ಬಾಲ್ಗೆ ಭಯಂಕರ ಆಡಿದ್ದಾರೆ. ಅದರಲ್ಲಿ ಒಳ್ಳೆ ಬೆಸ್ಟ್ ಏನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಶಫಾಲಿ ವರ್ಮಾ 26 ರನ್ 28 ಬಾಲ್ಗೆ ಸಖತ್ತಾಗಿ ಆಡಿದ್ದಾರೆ. ಒಂದು ನೋ ಲಾಸ್ ಆಗಿ ಇವತ್ತು ಬಾಂಗ್ಲಾದವರು ಬೆಂಡೆತ್ತಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ತಮಾಷೆ ಮತ್ತಲ್ಲ ಗುರು. ಇದೇ ತರ ಆಡಿ ಏನು ಇದುವರೆಗೂ ಒಂದು ಮ್ಯಾಚ್ ಸೋತಿಲ್ಲ. ಸೋಲೋದು ಬೇಡ, ಫೈನಲ್ ಗೆದ್ಕೊಂಡ್ಬರ್ಲಿ. ಏಷ್ಯಾ ಕಪ್ ಎಲ್ಲ ಏನು ನಮ್ಮಲ್ಲಿ ಮೆನ್ಸ್ ಅಲ್ಲಿ ಯಾವ ತರ ಎಲ್ಲ ಗೆದ್ಕೊಂಬತ್ತಾ ಇದ್ದಾರೆ. ಎಲ್ಲ ಸೀರೀಸು ವರ್ಲ್ಡ್ ಕಪ್ ಗೆದ್ರು, ಈಗ ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿ ಅದಕ್ಕೂ ಕಣ್ಣಿಟ್ಟಿದ್ದಾರೆ. ಅದೇ ತರ ಎಲ್ಲ ಪ್ರತಿಯೊಂದನ್ನು ವುಮೆನ್ಸ್ ಟೀಮು ಅಚೀವ್ ಮಾಡಲಿ ಅಂತ ಹೇಳ್ತಾ ಫೈನಲ್ ಆಗಿ ಏಷ್ಯಾ ಕಪ್ ಗೆದ್ಕೊಂಬನ್ನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಾಗಿತ್ತು ವಿಡಿಯೋ. ಬಾಯ್.